ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಮಕೂರು ಜಿಲ್ಲೆ ಸಾಹಿತ್ಯ, ಸಂಸ್ಕೃತಿ, ಸಂಗೀತ, ರಂಗಭೂಮಿ ಹಾಗೂ ಹೋರಾಟಗಳ ಚೈತನ್ಯ ಭೂಮಿ ಎಂದು ಬೆಂಗಳೂರು ನಗರ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಬಿ ರಮೇಶ್ ಅಭಿಪ್ರಾಯಪಟ್ಟರು. ನಗರದ ಡಾಕ್ಟರ್ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರದಲ್ಲಿ ಅಮರಜ್ಯೋತಿ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಆಯೋಜಿಸಿದ್ದ ಡಾಕ್ಟರ್ ರಾಜರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ತುಮಕೂರಿನಲ್ಲಿ ವರ್ಷಪೂರ್ತಿ ನಾಟಕ, ಸಂಗೀತ, ಸಾಹಿತ್ಯ, ವಿಚಾರಗೋಷ್ಠಿ ಹಾಗೂ ಸಮಾಜಮುಖಿ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಇದು ಜಿಲ್ಲೆಯ ಸಾಂಸ್ಕೃತಿಕ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ ಎಂದು ಹೇಳಿದರು. ಮೊದಲನೇ ತಲೆಮಾರಿನವರು ನಿರ್ಮಾಣ ಮಾಡಿದ ಭದ್ರ ಬುನಾದಿಯೇ ತುಮಕೂರಿನ ಬೆಳವಣಿಗೆಗೆ ಕಾರಣವಾಗಿದ್ದು, ಯುವ ಜನರು ಇಂತಹ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಭಾಗವಹಿಸಬೇಕು ಎಂದು ಕರೆ ನೀಡಿದರು. ಡಾಕ್ಟರ್ ರಾಜ್ಕುಮಾರ್ ಸರಳತೆ, ಶಿಸ್ತು ಹಾಗೂ ಬದ್ಧತೆಯ ಸಂಕೇತವಾಗಿದ್ದು, ಸಾಮಾನ್ಯ ಕುಟುಂಬದಿಂದ ಅಸಾಮಾನ್ಯ ಎತ್ತರಕ್ಕೆ ಬೆಳೆದ ಮಹಾನ್ ವ್ಯಕ್ತಿ ಎಂದು ಹೇಳಿದರು. ಅವರ ಜೀವನ ಚರಿತ್ರೆಯನ್ನು ಯುವ ಪೀಳಿಗೆಗೆ ಕಥೆಯ ರೂಪದಲ್ಲಿ ಪರಿಚಯಿಸುವ ಅಗತ್ಯವಿದೆ. ಅದು ಹೊಸ ತಲೆಮಾರಿಗೆ ಸ್ಫೂರ್ತಿಯಾಗಲಿದೆ ಎಂದರು. ಇದೇ ವೇಳೆ ಚಲನಚಿತ್ರ ಹಿನ್ನೆಲೆ ಗಾಯಕ ವಿಷ್ಣು ರಮನ್ ಹಾಗೂ ರಂಗಭೂಮಿ ಕಲಾವಿದ ವಸಂತ್ ಕುಮಾರ್ ಭೀಮಸಂದ್ರರವರಿಗೆ ಡಾಕ್ಟರ್ ರಾಜರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಅದಲ್ಲದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹಲವಾರು ಗಣ್ಯರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕ ಜಿಬಿ ಜ್ಯೋತಿ ಗಣೇಶ್ ಸೇರಿದಂತೆ ಹಲವಾರು ಜನ ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಸಮಾರಂಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಂತ ಸನ್ಮಾನ್ಯ ನಮ್ಗೆಲ್ಲರೂ ಕೂಡ ಮಾರ್ಗದರ್ಶಕರು, ಹಿರಿಯರಾದಂಥ ಪ್ರಜಾಪ್ರಗತಿಯ ಸಂಪಾದಕರಾದಂಥ ನಾಗಣ್ಣ ಸರ್ ಅವರೇ ಮತ್ತು ನಮ್ಮ ವೈಸ್ ಚಾನ್ಸಲರ್ ಸಾಹೇಬರಾದಂಥ ಸನ್ಮಾನ್ಯ ರಮೇಶ್ ಸರ್ ಅವರೇ ಮತ್ತು ವಿಶೇಷವಾಗಿ ನಾನು ತುಂಬ ಯೂಟ್ಯೂಬ್ ಮತ್ತು ಇದರಲ್ಲಿ ನೋಡ್ತಾ ಇದ್ದೆ ಅವರೆಲ್ಲ ಸಾಹಸಗಳನ್ನ ಮತ್ತು ಕ್ರೈಮ್ ಸ್ಟೋರಿಗಳು ಮತ್ತೊಂದೆಲ್ಲ. ಇವತ್ತು ಬಂದಾಗ ಫೋಟೋ ನೋಡಿದೆ, ಸಾಹೇಬರು ಬಂದವರ ಅಂತ ಕೇಳಿದೆ. ಬಂದಿರ್ಬೋದು ಅಂತ ಯಾರೋ ಅವ್ರಿಗೆ ಗೊತ್ತಾಗ್ಲಿಲ್ಲ. ಬಂದಾಗ ನೋಡಿದ್ರೆ ಅವರೇ ಪಾಪ ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಸನ್ಮಾನ್ಯ ಬಿ ಕೆ ಶಿವರಾಮ್ ಸರ್ ಅವರೇ, ವೇದಿಕೆ ಮೇಲೆ ಇರುವಂಥ ಹಿರಿಯರಾದಂಥ ವಿದ್ವಾನ್ರಾದಂಥ ಕಲಾಶ್ರೀ ಡಾಕ್ಟರ್ ಲಕ್ಷ್ಮಣ್ ದಾಸ್ ಸರ್ ಅವರೇ, ಜಿಲ್ಲಾ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಕೆ ಸಿದ್ಲಿಂಗಪ್ಪ ಸರ್ ಅವರೇ, ಮತ್ತೋರ್ವ ಆತ್ಮೀಯರು ಸನ್ಮಾನ್ಯ ಮುರಳೀಧರ್ ಆಲಪ್ಪ ಸರ್ ಅವರೇ, ಅನು ಫೋಟೋ ಫ್ಲಾಶ್ನ ಸನ್ಮಾನ್ಯ ಶಾಂತಣ್ಣ ಅವರೇ, ಮತ್ತು ಈಗ ತಾನೇ ಸನ್ಮಾನಿತರಾದಂಥ ಬಾಬು ಜಗಜೀವನ್ ರಾಮ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ನರಸಿಂಹಪ್ಪನವರೇ, ಸನ್ಮಾನ್ಯ ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರಾದಂಥ ವಿಷ್ಣುರಾಮನ್ ಸರ್ ಅವರೇ, ಮತ್ತೋರ್ವ ಆತ್ಮೀಯರು ರಂಗಭೂಮಿ ಕಲಾವಿದರು ಮತ್ತು ಎಲ್ಲ ಕಲಾವಿದರು ಕೂಡ ಪೋಷಕರು ಆದಂಥ ಸನ್ಮಾನ್ಯ ವಸಂತ್ ಕುಮಾರ್ ಅವರೇ, ವೇದಿಕೆ ಮೇಲಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ ಮತ್ತು ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಮತ್ತೊಮ್ಮೆ ನಮ್ಮ ದಿಬ್ಬೂರ್ ಮಂಜಣ್ಣ ಅವರಿಗೆ ಈ ಸಂದರ್ಭದಲ್ಲಿ ನಾನು ನಮಸ್ಕಾರ ಮತ್ತು ಅಭಿನಂದನೆಗಳನ್ನು ಕೂಡ ಹೇಳ್ತಾ, ನೆರೆದಿರ್ತಕ್ಕಂಥ ಎಲ್ಲ ಡಾಕ್ಟರ್ ರಾಜ್ ಅಭಿಮಾನಿ ಬಂಧುಗಳೇ ಮತ್ತು ಎಲ್ಲ ಸಾಧಕ ಸನ್ಮಾನಿತರ ಅವರ ಹೆಸರು ಆಮೇಲೆ ಹೋಗ್ತಾ ತಿರ್ಗಾ ಇಷ್ಟಪಟ್ಟು ದಿಬ್ಬೂರ್ ಮಂಜಣ್ಣ ಅವ್ರದ್ದು ಅವರ ತಂಡ ಮಾಡ್ತಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕು, ನಾವು ಸಾಕ್ಷಿದಾರರಾಗಬೇಕು ಅಂತೇಳಿ ತಾವುಗಳೆಲ್ಲರೂ ಇಲ್ಲಿಗೆ ಆಗಮಿಸಿದ್ದೀರ. ಒಳ್ಳೆ ಪ್ರಯತ್ನ. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ವಿಶ್ವವಿದ್ಯಾಲಯಗಳಲ್ಲಿ ಪೀಠ ಇದೆಯೋ ಇಲ್ವೋ ಗೊತ್ತಿಲ್ಲ, ಯಾಕಂದ್ರೆ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದವರು ಇಲ್ಲೇ ಇದ್ದಾರೆ, ಹಾಗೇನೆ ಇಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಇಲ್ಲ ಅನ್ಸುತ್ತಲ್ಲ ಅವ್ರ ಬಗ್ಗೆ. ಎಲ್ಲಿ ಹಂಪಿ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಇರಬೇಕನ್ನೋ ಅವರ ಒಡನಾಟ ತುಮಕೂರಲ್ಲಿ ಇರೋದ್ರಿಂದ ನಾವುಗಳೆಲ್ಲರೂ ಸೇರಿ ಸರ್ಕಾರ ಎಷ್ಟಾದರೂ ಕೊಡಲಿ, ನಾವುಗಳು ಯಾರು ಇಷ್ಟಪಟ್ಟು ಅಭಿಮಾನಿಗಳು, ಕನ್ನಡದ ಪ್ರೇಮಿಗಳು, ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಮನಸಾರೆ ಪ್ರೀತಿಸೋರು, ನಾವುಗಳೆಲ್ಲರೂ ಸೇರಿ ಅದಕ್ಕೆ ಅರ್ಪಣಾ ಮನೋಭಾವದಿಂದ ಶ್ರಮಿಸಲಿಕ್ಕೆ, ಕಾಣಿಕೆ ಕೊಡೋಕ್ಕೆ ತಯಾರಿದ್ದೀವಿ. ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಅಧ್ಯಯನ ಪೀಠ ಒಂದೇ ಅಲ್ಲ, ಅದರ ಬಗ್ಗೆ ಈಗಿರ್ತಕ್ಕಂಥ ಮಾಧ್ಯಮ ಕೇಂದ್ರವನ್ನ ಉನ್ನತೀಕರಿಸಿ ಒಂದೇನಾದ್ರೂ ಒಳ್ಳೆ ಪ್ರಯತ್ನವನ್ನ ಮಾಡಿ ಇಲ್ಲಿ ತುಮಕೂರು ಜಿಲ್ಲೆಯಿಂದ ಬರೀ ಮಾಧ್ಯಮದ ಜೊತೆಗೆ ಸಿನಿಮಾ, ನಾಟಕ ಇದ್ರ ಬಗ್ಗೆ ತರಬೇತಿನೂ ಅದರಲ್ಲಿ ನಡಿಲೆ ಅಂತೇಳಿ ಆಶಾಭಾವ ವ್ಯಕ್ತಪಡಿಸಿ ಸರ್ಕಾರವನ್ನ ಈ ಮುಖಾಂತರ ಒತ್ತಾಯ ಮಾಡಿ ಇದೊಂದು ನಮ್ಮ ತುಮಕೂರು ಜಿಲ್ಲೆಯಿಂದ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೆನಪಿಗೊಂದು ಅರ್ಪಣೆ ಅಂತ ನಾನು ಭಾವಿಸಿಕೊಂಡು ತಮ್ಮೆಲ್ಲರಿಗೂ ಹೊಲಿಸಿ ನನ್ನ ಮಾತು ಮಾಡಿ ಈ ಕಟ್ಟಡ ಪೂರ್ಣಗೊಳಿಸೋದಕ್ಕೆ ದೇಣಿಗೆಯನ್ನು ಕೊಟ್ಟಂತ ಮಹಾನುಭಾವ ಡಾಕ್ಟರ್ ರಾಜ್ಕುಮಾರ್ ಅವರು. ಆ ದಿನ ಶಾಂತರಾಜ್ ಅವರಿದ್ದಾರೆ, ನಾನು ಕೂಡ ಇದ್ದೇನೆ, ಮಲ್ಲಿಕಾರ್ಜುನ ಇದ್ರು, ಅವತ್ತು ಉಪಸಭಾಪತಿಗಳಾಗಿದ್ದರು. ಜಿಲ್ಲಾಧಿಕಾರಿಗಳ ಬಂಗ್ಲೆಯಲ್ಲಿ ಕರ್ಕೊಂಡು ಹೋದಾಗ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕೆಲವು ತಿಂಡಿಗಳನ್ನು ತಿನ್ಬೇಡಿ ಅಂತಿದ್ರು. ನಮ್ಮ ಸಿ ವಿ ಮಹಾದೇವನವರು ಎಲ್ಲ ಭಕ್ಷ್ಯಭೋಜಿಗಳನ್ನು ತಂದು ಜೋಡಿಸಿದ್ರು. ಈಗ ನೋಡೋದು ಅದೇನದು
ಓ ಜಹಾಂಗೀರು ಒಂದಾಕಿ, ಇದೇನಿದು ಮೆಣಸಿನ್ಕಾಯಿ ಕೊಂಡ ಒಂದಾಕಿ, ಹೀಗೆ ಒಂದೊಂದೇ ಹಾಕಿಸ್ಕೊಂಡು ಬಹಳ ಸೊಗಸಾಗಿ ಸಂತೋಷವಾಗಿ ಊಟವನ್ನು ಮಾಡುತ್ತಿದ್ದನ್ನ ಫೋಟೋವನ್ನು ತೆಗೆದಿರ್ತಕ್ಕಂಥ ಇದ್ರು, ಸರಳತನದಿಂದ ಕೂಡಿದ್ರು. ಮತ್ತೆ ನಿಗರ್ವಿಯಾಗಿದ್ದಂಥ ರಾಜ್ಕುಮಾರ್ ಅವರನ್ನ ಪಡೆದಂಥ ಈ ನಾಡು ನಿಜಕ್ಕೂ ಕೂಡ ಧನ್ಯ. ಕನ್ನಡ ಭಾಷೆಗೆ ಅವರು ಕೊಟ್ಟಿರ್ತಕ್ಕಂತಹ ನಿಜವಾದಂತಹ ಆ ಮಾತುಗಾರಿಕೆ, ಹಾಡುಗಾರಿಕೆ ಅವು ಯಾವುದೇ ಕವಿ ಕೊಡಬಹುದಾದದ್ದನ್ನು ರಾಜ್ಕುಮಾರ್ ಅವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿದ್ದಾರೆ. ಅದು ಗೋಕಾಕ್ ಚಳವಳಿಯ ಮುಖಾಂತರ ಆಗ್ಬೋದು, ಭಾಷಾ ಚಳವಳಿಯ ರೂಪದಲ್ಲಿ. ಮತ್ತು ಎಲ್ಲ ಕನ್ನಡಿಗರಿಗೆ ಅವ್ರು ಹೇಳ್ತಿದ್ದಂಥ ಮಾತು ಒಂದೇ, ನಮಗೆ ಕನ್ನಡ ಬಿಟ್ಟರೆ ಬೇರೆ ಯಾವುದೂ ಇಲ್ಲ, ಕನ್ನಡವೇ ನನ್ನ ಅತ್ಯಂತ ಶ್ರೇಷ್ಠವಾದಂಥದ್ದು ಅಂತೇಳಿ ಹೇಳ್ತಿದ್ದಂತ ನಾವು ಗಮನಿಸ್ತೀವಿ. ಅವರ ಡ್ರೈವರು ಬಾಬು ಒಂದು ಸತಿ ಇದ್ದಕ್ಕಿದ್ದಂತೆ ಒಂದು ಲಾರಿ ತರ್ತಾರೆ. ಲಾರಿ ತಂದಾಗ ಬಾಬುವನ್ನ ಅವ್ರ ಮನೆ ಹತ್ರ ಬಂದಾಗ, ಏನಪ್ಪ ಲಾರಿ ತಂದ್ಬಿಟ್ಟಂತಲ್ಲೋ, ಲಾರಿನ ತಗೊಂಡು ಬರೋ ಒಂದ್ಸತಿ ಊರಿಗೆ ಹೋಗ್ಬರೋಣ. ಎಷ್ಟು ಪ್ರೀತಿ ನೋಡಿ, ಒಬ್ಬ ಚಾಲಕರ ಜೊತೆಯಲ್ಲಿ ಪ್ರೀತಿ, ಜೊತೆಯಲ್ಲಿರ್ತಕ್ಕಂಥ ಕಲಾವಿದರ ಜೊತೆಯಲ್ಲಿ ಪ್ರೀತಿ. ಯಾವಾಗಲೂ ಬಹುಶಃ ಶಿವರಾಮ್ ಸರ್ ನೋಡಿದರೆ ಅವ್ರ ಮನೆಯಲ್ಲಿ ದೊಡ್ಡ ಹಾಸ್ಟೆಲ್ ರೀತಿಯಲ್ಲಿ ಬಂದವರೆಲ್ಲರಿಗೂ ಉಪಚಾರ, ಎಲ್ಲರಿಗೂ ಕುಳ್ಳಿರಿಸಿ ಸಹಭೋಜನವನ್ನು ಮಾಡಿ ಮತ್ತೆ ಉಪಚಾರದ ಮಾತುಗಳನ್ನಾಡಿ ಕಸುಸುಗಳನ್ನು ಕೇಳ್ತಿದ್ದಂಥ ಒಬ್ಬ ಕಲಾವಿದನ ನೆನಪನ್ನು ಈ ಒಂದು ಸಂದರ್ಭದಲ್ಲಿ ನೀವು ಮಾಡದೆ ಬೇರೇನು ಮಾಡಬೇಕು? ಈ ಒಂದು ಕೆಲಸವನ್ನು ದಿಪೂರ್ ಮಂಜಣ್ಣ ಮತ್ತು ಅವ್ರ ಗೆಳೆಯರು ಮಾಡ್ತಿದ್ದಾರೆ. ಆ ಒಂದು ಸಾಂಸ್ಕೃತಿಕವಾದಂತಹ ವಾತಾವರಣವನ್ನು 24ನೇ ತಾರೀಕು ಅವರ ದಿನಾಚರಣೆ ಆದರೂ ಕೂಡ ಇವತ್ತು ಈ ರಂಗಮಂದಿರದಲ್ಲಿ ಇಟ್ಕೊಂಡು ಸಾರ್ಥಕವಾದ ಕೆಲಸವನ್ನು ಮಾಡಿರ್ತಕ್ಕಂಥ ದಿಪೂರ್ ಮಂಜಣ್ಣ ಸಂಗಡಿಗರಿಗೆ ಮತ್ತು ತಮ್ಮೆಲ್ಲರಿಗೂ ಕೂಡ ಧನ್ಯವಾದ.